ಎಲ್ಲ ಚಾನಲ್ ಪ್ರೋಗ್ರಾಮ್ಗಳಲ್ಲೂ ಭರ್ಜರಿ ಬ್ಯಾಚುಲರ್ಸು ಅಲ್ಲಿ ಕಂಟೆಸ್ಟೆಂಟ್ ಕೂಡ ಇಲ್ಲಿ ಫೋಟೋಶೂಟ್ ಮಾಡ್ಕೊಂಡು ಹೋಗಿದ್ದಾರೆ. ಮಿಡ್ಲ್ ಕ್ಲಾಸ್ ಅಂದರೆ ಮೂಲತಃ ಒಂದು ರೈತಾಪಿ ಕುಟುಂಬ. ನಮ್ಮ ಮನೇಲಿ ಹಸುಗಳಿತ್ತು, ನಾನು ಮನೆಗೆ ಹಾಲು ಹಾಕ್ತಾ ಇದ್ದೆ, ನ್ಯೂಸ್ ಪೇಪರ್ ಏಜೆನ್ಸಿ ಇತ್ತು. ಸರ್ ಒಲೆ ಆಫ್ ಮಾಡಿದೆ, ಇಲ್ಲಿ ಒಂದು ತವ ಮಡಗಿದ್ದೀನಿ, ತವಾದ್ಮೇಲೆ ಬರ್ತಾ ಇದ್ದೀನಿ. ಕೇರಳ ಸ್ಟೈಲ್ ಥರ ಇದು. ಕೇರಳ ಸ್ಟೈಲ್ ಬಿರಿಯಾನಿ ಬರ್ತದೆ ಇದು. ಹಾಂ ಸರ್, ನೋಡೋಣ ಸರ್. ವಿಹಂಗಮ ಪಶು ಬಿರಿಯಾನಿ ಅನ್ಬೇಕಿದೆ. ಕಲರೇ ಬೇರೆ ಥರ ಇದೆ ಸರ್ ಇದು. ವಿಹಂಗಮ ಹೋಮ್ ಸ್ಟೇ. ನಮಸ್ಕಾರ ವೀಕ್ಷಕರೇ, ನೋಡಿ ಹಿಂದ್ಗಡೆ ನಿಮಗೆ ವಿಹಂಗಮವಾದ ನೋಟ ಸಿಗ್ತಾ ಇದೆ. ಈ ಹೋಮ್ ಸ್ಟೇ ಹೆಸರೇ ವಿಹಂಗಮ ಹೋಮ್ ಸ್ಟೇ. ಎಲ್ಲಿದೆ ಅಂದರೆ ಮಡಿಕೇರಿ ಅಂದ್ಕೊಂಡ್ರಾ, ಚಿಕ್ಕಮಗಳೂರು ಅಂದ್ಕೊಂಡ್ರಾ, ಅಥವಾ ಯಾವುದೋ ಹಿಲ್ ಸ್ಟೇಷನ್ ಅಂದ್ಕೊಂಡ್ರಾ? ಏನೂ ಅಲ್ಲ, ಇದು ಮೈಸೂರು ಹತ್ರ ಕೇವಲ 8 ಕಿಲೋಮೀಟ್ರಲ್ಲಿ. ಇದು ಮೇನ್ ರೋಡು, ಬಾವಲಿ ರೋಡ್ ಅಂತ ಹೇಳ್ತಾರೆ, ಕೇರಳ ಹೈವೇಯಲ್ಲಿ. ಅಲ್ಲಿಂದ 1 ಕಿಲೋಮೀಟ್ರ್ ಒಳಗಡೆ ಬರಬೇಕು. HD ಕೋಟೆ ಏರಿಯಾ. ವೀಕ್ಷಕರು ಹೇಳಿದರು ಬಂದಿದ್ದು ಕವರ್ ಮಾಡಿ ಚೆನ್ನಾಗಿದೆ ಅಂತ ಬಂದಿದ್ದೀವಿ. ಮಾಲಿಕೊಟ್ಟಿಗೆ ಮಾತಾಡ್ಕೊಂಡು ತಿಳ್ಕೊಳ್ಳೋಣ ಯಾಕೆ ಇಲ್ಲಿ ಒಂದು ಹಿಲ್ ಸ್ಟೇಷನ್ ಥರ ಒಂದು ರೆಸಾರ್ಟ್ ಥರ ಮಾಡಿದ್ದಾರೆ ಅಂತ. ಹಾಗೆ ನಮಗೆ ಇಲ್ಲಿ ರುಚಿ ಬಗ್ಗೆನೂ ಹೇಳಿದ್ದಾರೆ ರೀ. ಆ ರುಚಿ ಹೇಗಿದೆ ನೋಡೋಣ, ಯಾವ ರೆಸಿಪಿ ತೋರಿಸ್ತಾರೆ ಅದನ್ನು ನೋಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ ಸರ್? ರೈಟ್, ಫಸ್ಟ್ ಕ್ಲಾಸ್ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನಾನು ಹೇಳಿದ್ನಲ್ಲ ನಿಮಗೆ, ಮಾಲೀಕರಾದ ಮಂಜುನಾಥ್ ಅವರು ಹಾಗೆ ಚಂದ್ರಶೇಖರ್ ಅವರು ನಮಗೆ ವಿಹಂಗಮವಾದ ಒಂದು ನೋಟ ಸಿಕ್ತಿಲ್ಲಿ. ಆ ವಿಹಂಗಮ ಹೋಮ್ ಸ್ಟೇ ಬಗ್ಗೆ ಮಾತಾಡೋಕ್ಕೆ ಅವ್ರು ಸಿಕ್ಕಿದ್ದಾರೆ. ಅವರಿಗೆ ಕೇಳ್ಬಿಡೋಣ ಸರ್, ನಮ್ಮ ವೀಕ್ಷಕರಿಗೆ ಎಷ್ಟು ಚೆನ್ನಾಗಿದೆ. ಸೊ ಈ ರೀತಿ ಒಂದು ರೆಸಾರ್ಟ್ ಕಲ್ಪನೆ ಯಾಕೆ ಬಂತು? ಸೊ ನೀವು ಏನು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರಿ? ನಾನು ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ಲು, ಮಿಡ್ಲ್ ಕ್ಲಾಸ್ ಕುಟುಂಬದಿಂದ ಬಂದಂಥವನು. ನಾನು ತುಂಬ ಬಿಸ್ನೆಸ್ಗಳು ಮಾಡ್ಕೊಂಡು ಬಂದೆ. ಮಿಡ್ಲ್ ಕ್ಲಾಸ್ ಅಂದರೆ ಮೂಲತಃ ಒಂದು ರೈತಾಪಿ ಕುಟುಂಬ. ನಮ್ಮ ಮನೇಲಿ ಹಸುಗಳಿತ್ತು, ನಾನು ಮನೆಗೆ ಹಾಲು ಹಾಕ್ತಾ ಇದ್ದೆ, ನ್ಯೂಸ್ ಪೇಪರ್ ಏಜೆನ್ಸಿ ಇತ್ತು. ಮೈಸೂರು ಬಂದು ನಿಮಗೆ ಗೊತ್ತಿದೆ ಟೂರಿಸ್ಟ್ ಪ್ಲೇಸ್ ಆದ್ದರಿಂದ, ಮತ್ತು ಇಲ್ಲಿ ಹೋಟ್ಲುಗಳು ತುಂಬ ಇದೆ. ಆದರೆ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳು ತುಂಬ ಕಮ್ಮಿ. ನಿಮಗೆ ಅದನ್ನು ನೋಡ್ಬೇಕಂದ್ರೆ ನೀವು ಚಿಕ್ಕಮಗಳೂರು, ಮಡಿಕೇರಿ, ಇಲ್ಲ ಕೇರಳ, ಮೂನಾರು, ಆ ಥರ ಪ್ಲೇಸ್ಗೆ ಹೋಗ್ಬೇಕಾಗತ್ತೆ. ನಾವು ಅದನ್ನು ಆ ಥರ ಅಟ್ಮಾಸ್ಫಿಯರ್ನ ಒಂದು ಪ್ಲೇಸ್ನ ಮೈಸೂರು ಕೊಡೋಣ ಅಂತೇಳಿ ಇದು ಮಾಡೋದು. ನಮ್ಮಲ್ಲಿ ನೀವು ನೋಡಿರ್ಬೋದು, ಸುಂದರವಾದ 5 ಎಕರೆಲಿ ಮಾಡಿರೋಂಥ ಜಾಗ ಇದೆ. ಕಂಪ್ಲೀಟ್ ಸೆಕ್ಯೂರ್ ಇದೆ. ನಿಮಗೆ ಒಂದು 4 ಫೀಟು ಕಾಂಪೌಂಡ್ ವಾಲ್ ಬರುತ್ತೆ, ಆಮೇಲೆ 3 ಫೀಟ್ ಫೆನ್ಸ್ ಇದೆ. ಮತ್ತು ಪೂರ್ತಿ ಕಂಪ್ಲೀಟು 5 ಎಕರೆನೇ CC ಕ್ಯಾಮ್ರಾ ಸರೌಂಡಿಂಗಲ್ಲಿದೆ. ಅಂದರೆ ಮಡಿಕೇರಿ ಫೀಲ್ಡು ಮತ್ತು ಏನು ನೀವು ಚಿಕ್ಕಮಗಳೂರು ಹೋಗ್ತೀರಾ ಆ ಥರದ ಒಂದು ಹಿಲ್ ಸ್ಟೇಷನ್ ಹೋಗೋ ಒಂದು ಅಟ್ಮಾಸ್ಫಿಯರ್ನ ಮೈಸೂರು ಕೊಡೋಣ. ಒಳಗೆ ಬಂದರೆ ನಮಗೆ ಎಲ್ಲೂ ಇಲ್ಲಿ ಮೈಸೂರು ಅಂತ ಅನ್ಸೋದೇ ಇಲ್ಲ, ಆ ಫೀಲಿಂಗ್ ಇದೆ. ಎಷ್ಟು ರೂಮ್ಸ್ ಇದೆ ಸರ್ ಈಗ ಸದ್ಯಕ್ಕೆ? ಸರ್ ನಮ್ಮಲ್ಲಿ 10 ಕಾಟೇಜ್ ಇದೆ. ನಿಮಗೆ ಒಂದು ಲಿವಿಂಗ್ ಏರಿಯಾ ಬರುತ್ತೆ, ಅಟ್ಯಾಚ್ ರೂಮ್ ಬರುತ್ತೆ, ಒಂದು ಚಿಕ್ಕ ಬಾಲ್ಕನಿ ಇದೆ 8x8. ಸರ್ ಆಮೇಲೆ ಖಂಡಿತ ಸರ್, ಎಲ್ಲ ತೋರಿಸ್ಬಿಡೋಣ. ನಿಮಗೆ ನಾವು ಲಕ್ಸುರಿಲಿ ಯಾವುದೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಕಾಟೇಜ್ ಇರ್ಬೋದು, ಫರ್ನಿಚರ್ ಇರ್ಬೋದು, ಮತ್ತು ನಮ್ಮಲ್ಲೇ ಕಿಚನ್ ಇದೆ. ನಿಮಗೆ ಹೊರಗಡೆ ಫುಡ್ಡು ನಾವು ಅಲೋ ಮಾಡೋದಿಲ್ಲ. ಇಲ್ಲೇ ನಮ್ಮಲ್ಲಿ ಕಿಚನ್ ಇದೆ, ವೆಜ್ಜು, ನಾನ್ ವೆಜ್ಜು, ಸೌತ್ ಇಂಡಿಯನು, ಚೈನೀಸು, ನಾರ್ತ್ ಇಂಡಿಯನು ಕುಕ್ ಇದೆ. ಮತ್ತು ನಮ್ಮಲ್ಲಿ ರೆಸ್ಟೋರೆಂಟ್ ಇದೆ. ಮತ್ತು ನಮ್ಮಲ್ಲಿ ಜೊತೆಗೆ ಒಂದು ಈವೆಂಟ್ಗೆ ಅಂತಲೇ ಸ್ಪೇಸ್ ಇಟ್ಕೊಂಡಿಲ್ಲ. ಲಾನ್ ಸ್ಪೇಸಲ್ಲಿ, ಓಪನ್ ಲಾನ್ ಸ್ಪೇಸಲ್ಲಿ ನಾವು ಈವೆಂಟ್ಗೂ ಪ್ರೊವೈಡ್ ಮಾಡ್ತೀವಿ. ನಮ್ಮಲ್ಲಿ ಮ್ಯಾಕ್ಸಿಮಮ್ ಅಂದರೆ ನಿಮಗೆ 1000 ಪೀಪಲ್ವರೆಗೂ ಈವೆಂಟ್ ಮಾಡ್ಬೋದು. ಹೌದಾ? ನೀವು ಏನೇ ಬರ್ತಡೇ ಇರ್ಬೋದು, ಆ್ಯನಿವರ್ಸರಿಗಳು, ಮದುವೆ, ನಮ್ಮಲ್ಲಿ ಆ ಥರದ್ದೆಲ್ಲ ಬರ್ತಾರೆ. ಒಬ್ಬ ಪರ್ಸನ್ಗೆ ಇಲ್ಲಿ ಏನು ಚಾರ್ಜ್ ಮಾಡ್ತೀರಿ ಸರ್? ನಾವು ಒಬ್ಬ ಪರ್ಸನ್ಗೆ 3000 ಇದೆ ಪರ್ ಡೇ. 3000 ಪರ್ ಡೇ. ಅದರಲ್ಲಿ ಏನೇನು ಸಿಗುತ್ತೆ ಸರ್? ನಿಮಗೆ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ ಇರುತ್ತೆ, ಇಂಡೋರ್ ಗೇಮ್ಸ್ ಇದೆ, ಪೂಲ್ ಇದೆ, ಮತ್ತು ಔಟ್ಸೈಡ್ ಗೇಮ್ಸ್ಗಳಿದೆ. ಶಟ್ಲ್ ಕೋರ್ಟ್ ಇದೆ, ಕ್ರಿಕೆಟ್, ನಿಮಗೆ ಕ್ರಿಕೆಟ್ ಇದೆ, ಚೆಸ್ ಬೋರ್ಡ್ ಇದೆ, ಆರೋ ಇದೆ, ಶೂಟರ್ ಇದೆ, ಟೇಬಲ್ ಟೆನ್ನಿಸ್ ಇದೆ ಗೇಮ್, ಮತ್ತು ಕಿಡ್ಸ್ ಪೂಲ್ ಇದೆ, ಮತ್ತು ನಮ್ಮಲ್ಲಿ ಅಡಲ್ಟ್ಸ್ ಪೂಲ್ ಇದೆ. ನನ್ನ ಪಾರ್ಟ್ನರ್ಸ್ ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಯೋಗೇಶ್ ಇರ್ಬೋದು. ಯೋಗೇಶ್ ಬಂದು ಎಕ್ಸ್-ಆರ್ಮಿ ಮ್ಯಾನ್, ರಿಟೈರ್ಡ್ ಆಗಿ 18 years ಸರ್ವಿಸ್ ಮಾಡಿ ಬಂದರು. ಚಂದ್ರು ಬಂದು ಇನ್ನೊಂದು ಉದ್ದೇಶ ಅಂದರೆ, ಚಂದ್ರು ಬಂದು ಅವನು ಓದಿದ್ದು ಹೋಟೆಲ್ ಮ್ಯಾನೇಜ್ಮೆಂಟ್. ಅವನು ಪ್ರತಿಷ್ಠೆ ಮೈಸೂರಲ್ಲಿ ಸದರ್ನ್ ಸ್ಟಾರ್ ಏನಿದೆ, ಶೈಲೆಂಟ್ ಸ್ಟಾರ್, ಅಲ್ಲಿ ಒಂದು 7 to 8 years ವರ್ಕ್ ಮಾಡಿದ್ದ, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿ ನಮ್ಮ ಚಂದ್ರನ್. ಹಂಗಾಗಿ ಅವನು ಒಂದಿತ್ತು, ನಾನು ಇನ್ನೂ ಎಷ್ಟು ದಿನ ಕೆಲಸ ಮಾಡ್ಕೊಂಡಿರಲಿ, ಇದು ಏನು ಅನ್ಕೊಂಡೆ ಓಟದಲ್ಲಿ. ಅವ್ನು ನನಗಿಂತ ಅವ್ನು ತುಂಬ ಚೆನ್ನಾಗಿ ಗೊತ್ತು. ನೀವು ಅವ್ನು ಕೇಳಿದ್ರೆ ಹೇಳ್ತಾನೆ, ಯಾಕಂದರೆ ಅದೇ ಫೀಲ್ಡಲ್ಲಿದ್ದು ಅವ್ನು ನನಗಿಂತ ಅವನಿಗೆ ಜಾಸ್ತಿ
ಯಾಕಂದ್ರೆ ಗೊತ್ತಿರುತ್ತೆ, ನೀವು ಅದೇ ಫೀಲ್ಡಲ್ಲಿ ವರ್ಕ್ ಮಾಡಿದವ್ರಿಗೆ, ಅದನ್ನೇ ಓದೋರಿಗೆ ಏನಾದ್ರು ಕೊಡಬೇಕು ಅನ್ನೋದು ಅವ್ರಿಗೆ ತುಂಬ ಇರುತ್ತೆ ನನಗಿಂತ. ಅವ್ರಿಗೆ ಕೇಳ್ಬಿಡೋಣ ಹಂಗಾದ್ರೆ ಓಕೆ ಈ ಹೋಟೆಲ್ ಬಗ್ಗೆ. ಸರ್ ಹಾಗೆ ನಮ್ಮ ಪಾರ್ಟ್ನರ್ ಹೇಳಿದಾಗೆ ನಾನು ಬೇಸಿಕಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದೆ. ಅಫ್ಕೋರ್ಸ್ ಸ್ಟಾರ್ ಹೋಟೆಲಲ್ಲೆಲ್ಲ ವರ್ಕ್ ಮಾಡಿದಾಗ ಅಲ್ಲಿ ಗೆಸ್ಟ್ ಫೀಡ್ಬ್ಯಾಕ್ ತೊಗೊಳ್ತಾ ಇದ್ದೆ. ಅಫ್ಕೋರ್ಸ್ ಪಾಸಿಟಿವ್ ನೆಗೆಟಿವ್ಸ್ ಎಲ್ಲ. ಪಾಸಿಟಿವ್ ಫೀಡ್ಬ್ಯಾಕ್ ಬಂದಾಗೆಲ್ಲ ಎಸ್ ನಾವು ಈ ಥರ ಒಂದು ಹೋಮ್ ಸ್ಟೇ ರೆಸಾರ್ಟ್ಸು ಈ ಒಂದು ಕೆಟಗರಿ ಬಿಸ್ನೆಸ್ ಮಾಡಿದಾಗ ನಾವು ಹೇಗೆ ಗೆಸ್ಟ್ಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಸ್ಟೇ ಕೊಡ್ಬೋದು, ಮತ್ತು ಹೇಗೆ ನಾವು ಒಂದು ಒಳ್ಳೆಯ ಹೆಸರನ್ನು ಮಾಡ್ಬೋದು ಅಂತ ಒಂದು ಕಲ್ಪನೆ ಇತ್ತು. ಹಾಗಾಗಿ ಸೊ ಈ ಪ್ರಾಪರ್ಟಿ ನೀವು ನೋಡಿದಾಗೆ ಇದನ್ನು ನಾವು ಸ್ಟಾರ್ಟ್ ಮಾಡಿದ್ವಿ, ವಿಹಂಗಮ ಹೋಮ್ ಸ್ಟೇ. ಮತ್ತು ವಿಹಂಗಮ ಅಂತಂದರೆ ಅದರ ಹೆಸರೇ ಹೇಳಿದಾಗೆ ನೀವು ನೋಡಿದ ತಕ್ಷಣ ಮೊದಲು ನಿಮ್ಮ ಬರೋ ಉದ್ಗಾರ ಏನಿದೆ ಅದೇ ವಿಹಂಗಮ. ಹೌದು, ಅಫ್ಕೋರ್ಸ್ ಇಟ್ಸ್ ಎ ವಂಡರ್ಫುಲ್ ಸಿನಿಕ್ ವ್ಯೂ. ಎಸ್ ಸರ್. ಸೊ ಅದು ವಿಹಂಗಮ ಅಂತ. ಸೊ ಹಾಗೆ ನಾವು ಇಲ್ಲಿ ಬರೋ ಗೆಸ್ಟ್ಗಳಿಗೆ ನಾವು ಕಂಪ್ಲೀಟ್ ಪ್ಯಾಕೇಜ್ ಕೊಡ್ತೀವಿ. ಅವ್ರಿಗೆ ಕಂಪ್ಲೀಟ್ ಪ್ಯಾಕೇಜ್ ಅಂದರೆ ಕಂಫರ್ಟಬಲ್ ಸ್ಟೇ, ಆಮೇಲೆ ಕಂಪ್ಲೀಟ್ ಎಂಗೇಜ್ಮೆಂಟ್ ಆ್ಯಕ್ಟಿವಿಟಿಯಿಂದ ಹಿಡಿದು ಅವರು ಉಳ್ಕೊಂಡು ಬಂದು ಹೋಗೋ ತನಕ ಕಂಪ್ಲೀಟ್ ಅವ್ರಿಗೆ ಹೇಗೆ ಕಳೀತು ಒಂದು ದಿನ ಅದನ್ನು ಪೂರ್ತಿ ಪ್ಯಾಕೇಜ್ನ ನಾವು ಕೊಡ್ತೀವಿ. ಕಂಪ್ಲೀಟ್ ರೈಟ್ ಫ್ರಮ್ ಆ್ಯಕ್ಟಿವಿಟಿ ಇರ್ಬೋದು, ನಮ್ಮ ಅಮ್ಯುನಿಟೀಸು ಮತ್ತು ಫುಡ್. ಸೊ ಪ್ರತಿಯೊಂದನ್ನು ಕಂಪ್ಲೀಟ್ ಪ್ಯಾಕೇಜ್ ಆಗಿ ಕೊಡ್ತಾ ಇದ್ದೀವಿ. ಸರ್, ನಾನು ನಿಮ್ಮ ವೀಕ್ಷಕರು ಜೊತೆಗೆ ಔಟ್ಸೈಡಿಂದ ಏನು ಬರ್ತಾರೆ ನಮಗೆ ಒಂದು ನಾರ್ಮಲ್ ಅಂತ ಇದೆ, ನಿಮ್ಮ ವೀಕ್ಷಕರಿಗೆ ಸ್ಪೆಷಲ್ ಆಗಿ ನಾನು 15% ಡಿಸ್ಕೌಂಟ್ ಕೊಡ್ತೀನಿ ಸರ್, ಎನಿ ಟೈಮ್. ನೋಡಿ ನೀವು ಬಂದು ನಾವು ಸಬ್ಸ್ಕ್ರೈಬ್ ಆಗಿದ್ವಿ ಅಂತ ತೋರಿಸ್ಬಿಟ್ರೆ 15% ಡಿಸ್ಕೌಂಟು. ಅದ್ಭುತವಾಗಿದೆ. ಹಾಗಾದರೆ ಅದ್ಭುತವಾಗಿ ಹೇಗಿದೆ ಅಂತ ನಿಮ್ಗೆ ತೋರಿಸ್ಬೇಕು ಸರ್. ಇವಾಗ ನೀವೆಲ್ಲ ಹೇಳಿದಿರಲ್ಲ, ಎಸ್ ಸರ್, ಅದು ನಾವು ನೋಡಿದ್ರೇ ಒಂದು ನಮಗೆ ಫೀಲ್ ಆಗುತ್ತೆ. ಸೊ ರೂಮ್ಗಳೆಲ್ಲ ನೋಡೋಣ, ಸ್ಕೂಲು ಎಲ್ಲ ಯಾವ ರೀತಿ ಇದೆ ಅಂತ ವೀಕ್ಷಕರು ತೋರಿಸೋಣ ಸರ್. ಖಂಡಿತ ಸರ್. ಒಳ್ಳೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಹೇಳಿ ಮಾಡ್ದಂಗಿದೆ ಸರ್ ಈ ಸೆಟ್ಟು. ಸರ್ ಹೌದು, ಈ ನಮ್ಮದೇನು ಲ್ಯಾಂಡ್ಸ್ಕೇಪ್ ಇದೆ ಇದನ್ನು ಉಪಯೋಗಿಸ್ಕೊಂಡು ಅಂದರೆ ಇದರಿಂದ ತುಂಬ ಜನ ಇಷ್ಟಪಟ್ಟು ಇಲ್ಲಿ ನಮಗೆ ತುಂಬ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸು, ಮೆಟರ್ನಿಟಿ ಫೋಟೋ ಶೂಟ್ಸು, ಆಮೇಲೆ ಪೋರ್ಟ್ಫೋಲಿಯೋ ಶೂಟ್ಸು ಇದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಈಗೆಲ್ಲ ಅವರು ಎಲ್ಲ ಚಾನಲ್ ಪ್ರೋಗ್ರಾಮ್ಗಳಲ್ಲೂ ಭರ್ಜರಿ ಬ್ಯಾಚುಲರ್ಸು ಅಲ್ಲಿ ಕಂಟೆಸ್ಟೆಂಟ್ ಕೂಡ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಈ ಥರ ತುಂಬ ಇವೆಂಟ್ಸ್ ಆಗಿದೆ ಸರ್. ಅಲ್ಲ ಎಸ್ ಸರ್, ನೀವು ಎಲ್ಲದಕ್ಕೂ ಇಲ್ಲಿ ಪ್ರಾವಿಷನ್ ಕೊಡಿ. ಹೌದು. ಆಹಾ, ಇವೆಲ್ಲ ಕಾಟೇಜಸ್ ಅಲ್ಲ ಸರ್? ಹೌದು. ಓ, ನೋಡ್ಬಿಡೋಣ. ರೆಸ್ಟೋರೆಂಟ್ ಇದು? ಇದು ರೆಸ್ಟೋರೆಂಟ್. ಸರ್, ನಿಮಗೆ ಬ್ರೇಕ್ಫಾಸ್ಟು, ಡಿನ್ನರ್, ಲಂಚ್ಗೆ ನಮ್ಮದು ರೆಸ್ಟೋರೆಂಟು ಮತ್ತು ಡೈನಿಂಗ್ ಹಾಲ್ ಇದೆ ನೋಡಿ. 50 ಮೆಂಬರ್ ಕೆಪಾಸಿಟಿ ಇದೆ. ಸರ್ ಇದು ವೆರಿ ಸ್ಪೇಷಿಯಸ್ ಹಾಲ್ ಇದೆ ನಿಮಗೆ. ಓಕೆ, ಟಿ ವಿ, ಎವ್ರಿ ಕಾಟೇಜ್ ಹ್ಯಾಸ್ ಟಿ ವಿ ಆ್ಯಂಡ್ ವೆರಿ ಲ್ಯಾವಿಶ್ ಸೋಫಾ ಸೆಟ್ ಆ್ಯಂಡ್ ಎವ್ರಿ ರೂಮ್ ಸರ್ ನಿಮಗೆ ಗಾರ್ಡನ್ ವ್ಯೂ ಇದೆ. ಓಕೆ, ಸೊ ನೈಸ್ ಫ್ರೆಶ್ ಬ್ರೀಸ್. ದಿಸ್ ಇಸ್ ದ ಬಾಲ್ಕನಿ ಸರ್. ಇಲ್ಲಿ ಸಿಟ್ಔಟ್ ಇದೆ. ಸಿಟ್ಔಟ್, ಹಾಗೆ ನಿಮಗೆ ಬಿಗ್ ಗ್ರೀನರಿ ಏರಿಯಾನು ಕಾಣುತ್ತೆ ಬಾಲ್ಕನಿಯಿಂದ. ಒಂದು ಬೆಡ್ರೂಮ್ ನಿಮಗೆ ಪ್ರತಿ ರೂಮಲ್ಲೂ ಹೀಗೆ ಒಂದು ಕಿಂಗ್ ಸೈಜ್ ಬೆಡ್ ಇರುತ್ತೆ. ಸೊ ಕಂಫರ್ಟಬಲ್ ಸ್ಟೇ ಫಾರ್ 2 ಆ್ಯಂಡ್ ಫಾರ್ ಫ್ಯಾಮಿಲಿಗೆ ಫಾರ್ 3rd ಪರ್ಸನ್ ಒಂದು ಎಕ್ಸ್ಟ್ರಾ ಬೆಡ್ ಇದೆ. ಇಫ್ ಅಬೌವ್ 3, 4th ಪರ್ಸನ್ ಬಂದರೆ ಎಕ್ಸ್ಟ್ರಾ ಮ್ಯಾಟ್ರಸ್ ಆನ್ ಫ್ಲೋರ್ ಕೊಡ್ತೀವಿ. ಸೊ ಇದಿದೆ. ಅಗೇನ್ ಇಲ್ಲಿ ಕೂಡ ನಿಮಗೆ ಗಾರ್ಡನ್ ವ್ಯೂ ಇದೆ. ಸರ್ ವೆಸ್ಟರ್ನ್ ವಾಶ್ರೂಮ್ಸ್ ನಿಮಗೆ 24 hours ಹಾಟ್ ವಾಟರ್ ಇದೆ. ಸೊ ಯು ಹ್ಯಾವ್ ಎಲೆಕ್ಟ್ರಿಕಲ್ ಗೀಸರ್. ಸರ್, ಈಗ ನಮ್ಮಲ್ಲಿ 10 to 15 days ಉಳ್ಕೋತೀವಿ ಅನ್ನೋರು ಬರ್ತಾರೆ ಕೆಲವರು. ನಿಮಗೆ ಇಂಡಕ್ಷನ್ ಸ್ಟವ್ ಬರುತ್ತೆ ಸರ್. ನಮ್ಮದು ಪೂಲ್ ಏರಿಯಾ ನಿಮಗೆ ಕಿಡ್ಸ್ ಪೂಲ್ ಇದೆ ಮತ್ತು ಅಡಲ್ಟ್ ಪೂಲ್ ಇದೆ. ಸರ್, ಸ್ಪೆಷಲ್ ಡೇಗಳಲ್ಲಿ ಏನೋ ಕೇಕ್ ಕಟ್ ಮಾಡೋದು ಅದಕ್ಕೆ ಮತ್ತು ಫೋಟೋಶೂಟ್ಗೆ ಇದಕ್ಕೋಸ್ಕರ ಚೈನೀಸ್ ಸೆಟ್ನ ಪ್ರೊವೈಡ್ ಮಾಡಿ ಸರ್. ನಿಮಗೆ ಲೈಟ್ಸ್ ಬರುತ್ತೆ, ಈವ್ನಿಂಗ್ ಟೈಮ್ ತುಂಬ ಚೆನ್ನಾಗಿ ಕಾಣುತ್ತೆ. ಸರ್ ಇವತ್ತು ಈವೆಂಟ್ ನಡೀತಾ ಇದೆ ಅರೌಂಡ್ 250 to 300 ಪ್ಯಾಕ್ಸ್ದು ಒಂದು ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ. ಸೊ 250 to 300 ಮೆಂಬರ್ಸ್ದು ಒಂದು VIP ಪ್ರೋಗ್ರಾಮ್ ಇದೆ, ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ. ರೈಟ್ ಸರ್. ಸೊ ಇದು ನಮ್ಮ ಕಂಪ್ಲೀಟ್ ವಿಹಂಗಮ ಬಗ್ಗೆ ಮಾಹಿತಿ. ಸೊ ಇವತ್ತು ನಮ್ಮ ಶೆಫ್ದು ಸ್ಪೆಷಲ್ ಡಿಶ್ ನಾಟಿ ಪಲಾವ್ ಬಗ್ಗೆ ಹೇಳ್ಕೊಡ್ತಾರೆ. ಓಕೆ, ಖಂಡಿತ ಅಲ್ವ? ನಾಟಿ ಪಲಾವ್ ರೆಸಿಪಿ ಬನ್ನಿ, ಅದು ನೋಡ್ಬಿಡೋಣ. ರೈಟ್, ಖಂಡಿತ. ಕಿಚನಿಗೆ ಬಂದ್ಬಿಟ್ವಿ. ಹೌದು ಸರ್. ಇವರು ಏನು ಹೆಸರು? ಪ್ರದೀಪ್ ಅಂತ, ನಮ್ಮ ಕುಕ್ಕು, ಮೇನ್ ಕುಕ್ಕು. ನಮಸ್ಕಾರ. ನಮಗೆ ಏನು ತೋರಿಸ್ತೀರಿ ಇವತ್ತು? ಸರ್ ಪಶು ಬಿರಿಯಾನಿ ವೆಜ್. ಪಶು ಪಶು ಬಿರಿಯಾನಿ
ಪಶು ಬಿರಿಯಾನಿ. ಓ ಸೂಪರ್ ಸರ್, ನಾನು ಕೇಳಿದ್ದಿಲ್ಲ ಹೆಸರು. Okay, thank you, ಯಾವ ಥರ ಇರುತ್ತೆ ರೆಸಿಪಿ ನೋಡ್ಬಿಡೋಣ. ಪಶು ಬಿರಿಯಾನಿ. ಹಾಂ ಪ್ರದೀಪ್ ಅವರೇ, ಸರ್ ಎಷ್ಟು ಕೆಜಿದು ಮಾಡ್ತಾ ಇದೀವಿ ನೀವು ಪಶು ಬಿರಿಯಾನಿ? ಸರ್ 1.5 kg. 1.5 ಕೆಜಿದು ಮಾಡ್ತೀವಿ. ಹಾಂ ಸರ್. ಏನೇನು ಇಟ್ಕೊಂಡಿದ್ದೀರಿ ಸರ್ ಇಂಗ್ರೀಡಿಯೆಂಟ್ಸ್? ಸರ್ ಚಿಲ್ಲಿ, ಗ್ರೀನ್ ಚಿಲ್ಲಿ, ಎಷ್ಟು ಚಿಲ್ಲಿ? ಆನಿಯನು ಎಷ್ಟು ಚಿಲ್ಲಿ ಬೇಕು? 7-8. 7-8 ಪೀಸಸ್ಸು, ಹಾಂ ಆನಿಯನ್ನು ಒಂದು 3 ಪೀಸಸ್ಸು, ಹಾಂ 3 ಆನಿಯನ್. ಹಾಂ, ಮತ್ತು ವೆಜಿಟೇಬಲ್ ಒಂದು ಬೌಲು. ಏನೇನು ತೊಗೊಂಡಿರಿ ಸರ್ ಅವ್ರಿಗೆ? ಸರ್ ಆಲೂಗೆಡ್ಡೆ, ಹಾಂ ಮತ್ತು ಕ್ಯಾರೆಟು, ಹಾಂ ಬೀನೀಸು, ಹ್ಞೂ ಗ್ರೀನ್ ಪೀಸು, ಗ್ರೀನ್ ಪೀಸು, ಆಮೇಲೆ ಸರ್ ಕೊತ್ತಂಬರಿ, ಕೊತ್ತಂಬರಿ, ಹ್ಞೂ, ಇಲ್ಲಿ ಮಸಾಲೆ ಬಿಟ್ಟು ಅಂದರೆ ಚಕ್ಕೆ ಲವಂಗ, ಹಸಿ ಶುಂಠಿ. ಶುಂಠಿ, ಚಕ್ಕೆ ಲವಂಗ ಇದೆ, ಹಾಂ ಸರ್. ಸೋಂಫ್ ಇದೆ ಸರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಂ, ಆಯಲ್ಲು, ಅದು ಬಿಟ್ಟರೆ ಟೊಮೊಟೊ. ಟೊಮೊಟೊದು ರುಬ್ಕೊಂಡಿದ್ದೀರಾ? ಹಾಂ ಸರ್, ಓಕೆ. ರುಬ್ಬಿದೆ ಅದು. ರೈಸ್ ರೈಸ್ ಸರ್ ಬಾಸ್ಮತಿ. ಬಾಸ್ಮತಿ ರೈಸ್ ಇಟ್ಕೊಂಡಿದ್ದೀರಾ? ಬಾಸ್ಮತಿನೂ ಎರಡರೂ ಮಿಕ್ಸ್ ಮಾಡಿದೆ. ಮಾಡಿದ್ದೀರಾ? ಸೋನಾ ಮಸೂರಿ. ಹಾಂ ಸರ್, ಎರಡೂ ಇದೆ. ಶುರು ಮಾಡೋಣ ಸರ್. ಹಾಂ ಓಕೆ ಸರ್. ಮಸಾಲೆ ಏನು ಬೀಳುತ್ತೆ? ಚಿಲ್ಲಿ ಪೌಡ್ರ್ ಬೀಳುತ್ತೆ, ಹಾಂ ಧನಿಯಾ, ಹಾಂ ಅರಿಶಿನ. ಓಕೆ ಓಕೆ. ಸರ್ ಆಯಿಲ್ ಹಾಕ್ತಾ ಇದ್ದೀನಿ. ಹಾಂ ಎಷ್ಟು ಆಯಿಲ್ ಬಿತ್ತು ಸರ್? ಸರ್ ಒಂದು 100 ಗ್ರಾಮ್ ಬೀಳುತ್ತೆ. ಸರ್ ಆಯ್ತಲೆ ಹಾಂ ಫ್ಲೇವರು, ಬಿರಿಯಾನಿ ಫ್ಲೇವರ್ ಹಾಕ್ತಾ ಇದ್ದೀನಿ. ಚಕ್ಕೆ ಲವಂಗ, ಪಲಾವ್ ಎಲೆ. ಹಾಂ ಸರ್ ಹಾಕಿದೆ. ಇದು ಮಾಡಬೇಕು ಅದು ಫ್ಲೇವರ್ ಬರೋಗಂಟ. ಆಮೇಲೆ ಮತ್ತು ಚಿಲ್ಲಿ ಹಾಕಿದ್ದೀನಿ, ಹಾಂ ಆನಿಯನ್ ಹಾಕ್ತಾ ಇದ್ದೀನಿ. ಬ್ರೌನ್ ಕಲರ್ ಬರೋ ಗಂಟನೂ ಹಾಂ ಫ್ರೈ ಮಾಡ್ಕೊಬೇಕು ಅದನ್ನ. ಓಕೆ. ಪೇಸ್ಟ್ ಹಾಕ್ತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದೆಷ್ಟು ಬೀಳುತ್ತೆ ಸರ್? ಸರ್ ಅಳತೆಗೆ ಹಾಂ 2 ಸ್ಪೂನು. 2 ಸ್ಪೂನ್. ಹಾಂ ಸರ್ ಹಾಕಂತ ಇದ್ದೀನಿ. ಸೊಪ್ಪು ಹಾಕಿದ್ರೆ? ಹಾಂ ಸರ್. ಬರೀ ಕೊತ್ತಂಬರಿ ಮಾತ್ರ ಅದು? ಹಾಂ ಸರ್ ಕೊತ್ತಂಬರಿ. ಸರ್ ಕಸ್ತೂರಿ ಮೇಥಿ ಹೇಳಿದ್ದಿಲ್ಲ, ಕಸ್ತೂರಿ ಮೇಥಿನೂ ಬೀಳ್ತದೆ. ಹಾಂ 1 ಕಪ್ಪು. ಸರ್ ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೊಟೊ 1 ಬೌಲು. 1 ಬೌಲ್ ಅಷ್ಟು ಟೊಮೊಟೊ ಇದು ಮಾಡಿದ್ರಿ ನೀವು? ಸರ್ ಇದು 4 ಟೊಮೊಟೊ. 4 ಟೊಮೊಟೊ. ಹಾಂ ಸರ್. ಮೊಸರು ಬೀಳುತ್ತೆ. ಮೊಸರು ಬೀಳುತ್ತೆ ನೋಡಿ. ಮೊಸರು 1/4 ಲೀಟ್ರು. 1/4 ಲೀಟ್ರು. ಸರ್ ಈಗ ಕಟ್ ಮಾಡಿದ್ದು ವೆಜಿಟೇಬಲು. ಹಾಂ ಅದು ಫುಲ್ ಫ್ರೈ ಮಾಡ್ಕೊಳ್ಬೇಕು. ಸಾಲ್ಟ್ ಹಾಕ್ತಾ ಇದ್ದೀನಿ. ಓಕೆ. ಎಷ್ಟು ಸಾಲ್ಟ್ ಸರ್? ರುಚಿಗೆ ಎಷ್ಟು ತಕ್ಕನಾಗಬೇಕು ಹಾಂ ಅಷ್ಟು ಹಾಕ್ತಾ ಇದ್ದೀನಿ. ಸರ್ ಪಶು ಬಿರಿಯಾನಿ ಅಂದರೆ ಏನಂತ ಹೇಳಿಲ್ಲ ನೀವು ಇನ್ನೂ. ಸರ್ ಕೇರಳ ಸ್ಟೈಲ್ ಥರ ಇದು. ಓ ಕೇರಳ ಸ್ಟೈಲ್ ಬಿರಿಯಾನಿ ಬರ್ತದೆ ಇದು. ಹಾಂ ಸರ್. ಒಂದ್ಸಲ ನೋಡೋಣ ಸರ್. ಅರಿಶಿನ ಹಾಕ್ತಾ ಇದ್ದೀನಿ. ಹಾಂ ಸ್ವಲ್ಪ ಅರಿಶಿನ ಬಿತ್ತು, ಸ್ವಲ್ಪ 1 ಸ್ಪೂನು. 2 ಸ್ಪೂನು ಚಿಲ್ಲಿ ಪೌಡ್ರು. ಹಾಂ ಸರ್. ಖಾರ ಪುಡಿ. ಆಮೇಲೆ ಧನಿಯಾ ಪೌಡ್ರು ಹಾಂ ಅದು 1.5 ಸ್ಪೂನು. 1.5 ಸ್ಪೂನು. ಆಮೇಲೆ ಸರ್ ಗರಮು, ಯಾವುದಿದೆ? ಗರಂ ಮಸಾಲ ಮಸಾಲ 1/4 ಸ್ಪೂನು. 1/4 ಸ್ಪೂನು. ಗರಂ ಮಸಾಲ ಯಾವುದೇ ಹಾಕೋಬೋದಾ? ಹಾಂ ಸರ್ ಯಾವ್ದಾದ್ರು ಹಾಕೋಬೋದು, ಅದಕ್ಕೇನು ತೊಂದರೆ ಇಲ್ಲ. ಅಳತೆಗೆ ತಕ್ಕಷ್ಟು ನೀರು. 3 ಲೀಟ್ರ್ ನೀರು. ಹಾಂ ಸರ್. ಇದು ಕುದಿ ಬಂದಮೇಲೆ ರೈಸ್ ಹಾಕದ? ಹೌದು ಸರ್, ಅದಕ್ಕೆ ಬಾಯ್ಲ್ ಆಗಲಿ ಅಂತ. ಸರ್ ಈಗ ಕುದಿ ಬಂದಿದೆ. ಹೌದು ಕುದಿ ಬಂತು. ರೈಸ್ ಹಾಕೋಣ ಸರ್. ಈಗ ಇದು ಮಾಡ್ಕೊಳ್ಬೇಕು. ಮಾಡಿ ಮತ್ತೆ ಕುದಿ ಬರ್ಬೇಕಾ? ಹಾಂ ಸರ್. ಸರ್ ಈಗ ದಮ್ಮಾಗಿದೆ, ದಮ್ ಇಡ್ತಾ ಇದ್ದೀನಿ. ಆಫ್ ಮಾಡ್ಕೊಂಡ್ರಿ? ಸರ್ ಒಲೆ ಆಫ್ ಮಾಡಿದೆ. ಇಲ್ಲಿ ಒಂದು ತವಾ ಮಡಗಿದ್ದೀನಿ. ಹಾಂ ತವಾದ್ಮೇಲೆ ಹೊಡ್ತಾ ಇದ್ದೀನಿ. ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಅದೈತ್ಲೆ ಸರ್. ಲಾಸ್ಟಲ್ಲಿ ಒಂಚೂರು ತುಪ್ಪ ಹಾಕ್ತಾ ಇದ್ದೀನಿ, ಗೀ. ನಂದಿನಿ ತುಪ್ಪ ನೋಡಿ. ಓಕೆ ಸರ್. ದಮ್ ಎಷ್ಟೊತ್ತು ಸರ್ ಇದು? ಸರ್ ಅದು ಒಂದು 5 ನಿಮಿಷ ಸರ್. ಸರ್ ದಮ್ ಆಗಿದೆ. ಈಗ ದಮ್ ಹೊಡೆಯೋಣ ಬನ್ನಿ ಸರ್. ಪಶು ಬಿರಿಯಾನಿ, ವಿಹಂಗಮ ಪಶು ಬಿರಿಯಾನಿ ಅನ್ಬೇಕಿದ್ದಲ್ಲ ಸರ್. ಈಗ ದಮ್ ಹೊಡಿತಾ ಇದ್ದೀವಿ. ಹಾಂ ರೈಟ್. ಕಲರೇ ಬೇರೆ ಥರ ಇದೆ ಸರ್ ಇದು. ಸರ್ ರೆಡಿ ಆಗಿದೆ ಈಗ. ರೆಡಿ ಆಗಿದೆ. ಹಾಂ ಸರ್. ಸರ್ವ್ ಮಾಡ್ಬಿಡ್ತೀರಾ? ಓಕೆ ಸರ್. ರೈಟ್ ಸರ್. ಸರ್ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಓ
ವಿಹಂಗಮ ನೋಟ ಅಂತ ಹೇಳಿದ್ನಲ್ಲ, ವಿಹಂಗಮ ನೋಟನೇ ನಿಮಗೆ ಸಾದರ ಪಡಿಸ್ತಾ ಇದ್ದೀನಿ. ವಿಹಂಗಮ ಹೋಮ್ ಸ್ಟೇನ ಪಶು ಬಿರಿಯಾನಿ ಎಲ್ಲ ಪ್ರತಿಯೊಂದು ವೆಜಿಟೇಬಲ್ಸು ಕಣ್ಣಿಗೆ ಕಾಣ್ತಾ ಇದೆ. ಮಾಡೋದು ನೋಡಿದಿರಿ. ಹಾಂ, ಟೇಸ್ಟ್ ಮಾಡ್ಬಿಡ್ತೀನಿ ಒಂದು. ಒಂದು ಮುಗುಳ್ನಗೆ ಬರ್ತದೆ. ಒಂದು ತುತ್ತು ಬಾಯಲ್ಲಿ ಹೋಗಿದ ತಕ್ಷಣ ಮುಖ ಮಂದ ಹಾಸಿಂದ ಹಾಗೆ ನಾಲ್ಗೆ ಮೇಲೆ ಅಂತ ಒಂದು ಟೇಸ್ಟ್ ನಿಮ್ಗೆ ಸಿಗುತ್ತೆ. ಅದ್ಭುತವಾದ ಬಿರಿಯಾನಿ, ಪಶು ಬಿರಿಯಾನಿ ನೀವು ಮಾಡಿಕೊಂಡು ಮನೇಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ ಫಸ್ಟು. ಆಮೇಲೆ ಈ ರಿಸಾರ್ಟು ಎಷ್ಟು ವಿಹಂಗಮಾಗಿದೆ ಅಂತ ಹೇಳಿದೆ ನಾನು. ವಿಹಂಗಮ ಹೋಮ್ ಸ್ಟೇಗೆ ಬಂದು ಇದನ್ನು ಕೇಳಿ ಮಾಡ್ಕೊಳ್ಳಿ ನೀವು, ಅಷ್ಟು ಚೆನ್ನಾಗಿದೆ. ಪ್ರದೀಪ್ ಅವರು ಅದ್ಭುತವಾಗಿ ಮಾಡಿದರು. ಟೋಟಲ್ ಎಲ್ಲ ಈ ಒಂದು ರಿಸಾರ್ಟ್ದು ಕಂಪ್ಲೀಟ್ ಮಾಹಿತಿ ಕೊಟ್ಟರು. ಡಿಸ್ಪ್ಲೇ ನಂಬರು ಕೊಡ್ತಾಯಿದ್ವಿ, ಅಡ್ರೆಸ್ ಕೊಟ್ಟಿದ್ದೀವಿ, ಗೂಗಲ್ ಲೊಕೇಶನ್ ಕೊಟ್ಟಿದ್ದೀವಿ. ನೀವು ಇಲ್ಲಿ ಬಂದುಬಿಟ್ಟು ಟೇಸ್ಟ್ ಮಾಡಿ. ಓಕೆ, ಮುಗಿಸ್ಬಿಡ್ತೀನಿ ಸರ್. ಒಳ್ಳೆ ಮಾಹಿತಿ ಕೊಟ್ಟರೆ. ನಿಮ್ಮ ವಿಹಂಗಮವಾದ ಒಂದು ರಿಸಾರ್ಟ್ ಇದು, ವಿಹಂಗಮ ಹೋಮ್ ಸ್ಟೇ. ಎಸ್ ಸರ್, ಅದ್ಭುತವಾಗಿತ್ತು. ಹಾಗೆ ರೆಸಿಪಿ ಕೂಡ ಚೆನ್ನಾಗಿ ಮಾಡಿ ತೋರಿಸಿದ್ರು. ವೀಕ್ಷಕರೇ ನೋಡಿದ್ರಲ್ಲ, ಮೈಸೂರಿಂದ ಬರೀ 8 ಕಿಲೋಮೀಟ್ರಲ್ಲಿ ನಿಮಗೊಂದು ಹಿಲ್ ಸ್ಟೇಷನ್ ಥರ ಫೀಲಿಂಗು. ಮಡಿಕೇರಿಗೆ ಹೋಗಲೇಬೇಕಾಗಿಲ್ಲ, ಹೋಗೋದು ಬೇಡ ಅನ್ನಲ್ಲ. ಬಟ್ ಅದೇ ಒಂದು ಅಷ್ಟು ದೂರ ಕ್ರಮಿಸೋದು ಬದಲು ಇಲ್ಲೇ ಹತ್ತಿರದಲ್ಲೇ ನಿಮ್ಗೊಂದು ವೀಕೆಂಡ್ ಆಗುತ್ತೆ, ಡೇ ಔಟ್ ಆಗುತ್ತೆ. ಹಾಂ, ನೀವು ಇದು ಅನುಭವಿಸಿದ ನಂತರ ನಮಗೆ ಕಾಮೆಂಟ್ ಹಾಕಿ. ಇಲ್ಲಿ ಬರೋದಾದರೆ ನಂಬರ್ ಕೊಟ್ಟಿರ್ತೀವಿ, ಡಿಸ್ಪ್ಲೇ ಕೊಟ್ಟಿರ್ತೀವಿ, ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ, ಅಡ್ರೆಸ್ ಕೊಟ್ಟಿರ್ತೀನಿ. ಹಾಂ, ಸೊ ಬಂದು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಇಂಥದ್ದೇ ಅದ್ಭುತವಾದ ವೀಡಿಯೋಗಳು ಬರ್ತಾ ಇರ್ತವೆ. ಟೇಕ್ ಕೇರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.